ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಹೆಸರುಘಟ್ಟದಲ್ಲಿ ವಸತಿ ಯೋಜನೆಯನ್ನು ಪರಿಶೀಲಿಸಿದ್ದಾರೆ ಜಮೀರ್ ಅಹಮದ್. 1 ಲಕ್ಷ ಮನೆಗಳುಳ್ಳ ಬಹುಮಹಡಿ ವಸತಿ ಯೋಜನೆ ಇದು. ಮನೆ ನಿರ್ಮಾಣ ಸ್ಥಳವನ್ನು ವೀಕ್ಷಿಸಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್. ಫುಲ್ ಆಕ್ಟಿವ್ ಆಗಿದ್ದಾರೆ. ಬಡವರಿಗೆ ಮನೆ ಹಂಚಿಕೆಯಾಗಿದ್ರೂ ಕಾಮಗಾರಿ ವಿಳಂಬಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರ ಮತ್ತು ಡಿಜಿಎಂ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೆಸರುಘಟ್ಟದಲ್ಲಿ ಬಹುಮಹಡಿ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಬಡವರಿಗೆ ಮನೆ ಹಂಚಿಕೆಯಾಗಿದ್ದರೂ ಕೂಡ ಕಾಮಗಾರಿ ವಿಳಂಬ ಆಗ್ತಾ ಇರೋದಕ್ಕೆ ಪ್ರಾಜೆಕ್ಟ್ ಗುತ್ತಿಗೆದಾರ ಮತ್ತು ಡಿಜಿಎಂ ವೆಂಕಟೇಶ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಕೆಎಂಬಿ ಪ್ರಾಜೆಕ್ಟ್ ಅಧ್ಯಕ್ಷ ತಾರಾನಾಥ್ ಅವರನ್ನು ಕೂಡ ಜಮೀರ್ ಅಹಮದ್ ಖಾನ್ ತರಾಟೆಗೆ ತೆಗೆದುಕೊಂಡಿದ್ದು ಶೀಘ್ರ ಕಾಮಗಾರಿ ಮಾಡಿ ಅಂತ ಗುತ್ತಿಗೆದಾರರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಜಮೀರ್ ಅವರ ಬಳಿ ಒಬ್ಬ ಮಹಿಳೆ ತಮ್ಮ ಒಂದು ಅಳಲನ್ನು ತೋಡ್ಕೊಂಡಿದ್ದಾರೆ. ನನ್ನ ಬಳಿ ಹಣ ಇಲ್ಲ, ದಯವಿಟ್ಟು ನನಗೆ ಮನೆ ಕೊಡಿ ಅಂತ ವೃದ್ಧೆ ಜಮೀರ್ ಅಹಮದ್ ಖಾನ್ ಅವರಿಗೆ ಅಂಗಲಾಚಿದ್ದಾರೆ. ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ಮುಂದೆನೇ ನಮ್ಮ ಶಾಸಕರಿಗೆ ಹೇಳಿ ಸಾಕಾಯ್ತು ಸ್ವಾಮಿ, ಬಾಡಿಗೆ ಮನೆಯಲ್ಲಿದ್ದೀನಿ, ದಯವಿಟ್ಟು ನನಗೊಂದು ಮನೆ ಕೊಡಿ ಅಂತ ಜಮೀರ್ ಅಹಮದ್ ಖಾನ್ ಅವರನ್ನು ನೀಲಮ್ಮ ಅನ್ನುವಂತಹ ಅಜ್ಜಿ ಬೇಡ್ಕೊಂಡಿದ್ದಾರೆ. ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರು ಅಲ್ಲೇ ಇದ್ದರು. ಮನೆ ಬೇಕು ಅಂದರೆ ಶಾಸಕರಿಗೆ ಹೇಳಿ ಸಾಕಾಗಿದೆ, ನೀವಾದರೂ ಫ್ರೀಯಾಗಿ ನನಗೆ ಮನೆ ಕೊಡಿಸಿ, ಯಾಕೆಂದರೆ ನನ್ನ ಹತ್ರ ಕಾಸಿಲ್ಲ, ಫರ್ನಿಚರ್ ಹಾಕ್ಸಿ ನೀವೇ ಫ್ರೀಯಾಗಿ ಕೊಡಿ ಅಂತ ಶಾಸಕ ವಿಶ್ವನಾಥ್ ಅವರು ಹೇಳ್ತಾರೆ. ವೃದ್ಧೆ ಕೈಗೆ ಹಣ ಇಟ್ಟು ಹೊರಟೋಗ್ತಾರೆ ಜಮೀರ್ ಅಹಮದ್. ಮನೆ ಬಗ್ಗೆ ಏನು ಹೇಳಿದರು ಅನ್ನೋದೇ ಈಗಿರುವಂಥ ಅತಿ ದೊಡ್ಡ ಪ್ರಶ್ನೆ. ಬನ್ನಿ ಅಲ್ಲಿ ಏನಾಯ್ತು ಫಸ್ಟ್ ನೋಡೋಣ. ಅವ್ರ ಯಜಮಾನ್ರು ಕಾಸಿಲ್ಲ ಒಟ್ಟು ನೀವೇ ಫರ್ನಿಚರ್ ಎಲ್ಲ ಹಾಕ್ಸಿ ಕೊಡ್ಬೇಕು. ಏನ್ ಮಾಡೋದು ನೀವು? ಅದ್ರಲ್ಲಿ ಅರ್ಧ ನನಗೆ ಅರ್ಧ ನಿನ್ಗೆ. ಅವ್ರ ಯಜಮಾನ್ರು ಕಾಸಿಲ್ಲ ಒಟ್ಟು ನೀವೇ ಫರ್ನಿಚರ್ ಎಲ್ಲ ಹಾಕ್ಸಿ ಕೊಡ್ಬೇಕು. ಏನ್ ಮಾಡೋದು ನೀವು? ಈಗ ಮಿನಿಸ್ಟರ್ ಹತ್ರ ಏನ್ ಕೇಳ್ದಮ್ಮ? ನಾನು ಮನೆ ಕೇಳ್ತೀನಿ ಸ್ವಾಮಿ, ಜಮೀನು ಕೇಳ್ತೀನಿ, ಇರಕ್ಕೆ ಜಾಗ ಇಲ್ಲ, ನಂಗೊಂದು ಮನೆ ಕೊಡಿ. 10 ವರ್ಷದಿಂದ ಇದ್ದೀನಿ ನಾನು ತೋಟಕೆರೆ ಜೀವನ ಮಾಡ್ಕೊಂಡು, ನಮ್ಗೆ ಯಾಕೆ ಆಶ್ರಯ ಇದೊಂದು ಜಮೀನು ಕೊಡಿ ಅಂತ ಕೇಳ್ತಾ ಇದ್ದೀನಿ ಸ್ವಾಮಿ. ಏನು ಜಮೀನು ಏನಿಲ್ಲ ಸ್ವಾಮಿ, ಇರೋ ಬಾಡಿಗೆ ಮನೆಗೆ ಇದ್ದೀನಿ ಸ್ವಾಮಿ. ಏನು ಹೇಳಿದ್ರಮ್ಮ? ಕೊಡ್ತೀನಿ ಅಂತ ಹೇಳ್ತಾವ್ರ ಅಷ್ಟೇ.
ಏನೋ ಅರ್ಧ ಕಟ್ಟಿ ನೀವು ಅಂತ ಏನೋ ಹೇಳ್ತಿದ್ರು. ಇಲ್ಲ ಸ್ವಾಮಿ, ನಾನು ಕಟ್ಟೋಕ್ಕೆ ಶಕ್ತಿ ಇಲ್ಲ ಸ್ವಾಮಿ. ಇರೋದೇ ಹೇಳ್ಬೇಕು. ಯಾವ ಊರಿನವರಮ್ಮ ನೀವು? ನಾವು ತೋಟಕೆರೆ ಬಸವಣ್ಣನ ದೇವಸ್ಥಾನ. ಏನಂತ ಹೇಳಿದ್ರೆ ಜಮೀರು? ಹ್ಞೂ ಅಂತ ಹೇಳ್ತಾರೆ ಅಷ್ಟೇ. ಈಗ ಮಿನಿಸ್ಟರ್ ಹತ್ರ ಏನು ಇದನ್ನು ಹೆಂಗೆ ವಿಶ್ಲೇಷಣೆ ಮಾಡೋದಂತ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಯಾಕೆ ಅಂತಂದರೆ ಆ ಅಜ್ಜಿ ಒಬ್ಬರು ಶಾಸಕರು, ಒಬ್ಬರು ಸಚಿವರು. ನನಗೆ ಮನೆ ಇಲ್ಲ ಅಂತ ಸಹಜ, ಮನೆ ಇಲ್ಲದೆ ಇರೋರು ಮನೆ ಕೇಳೋದು ಸಹಜ. ಗೋಳಾಡ್ತಾ ಇದ್ದರೆ ಒಳ್ಳೆ ಕಾಮಿಡಿ ಥರ ಟ್ರೀಟ್ ಮಾಡ್ತಾರಲ್ಲ ಇವರು. ಅದು SR ವಿಶ್ವನಾಥ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು. ಒಳ್ಳೆ ಕಾಮಿಡಿ ಥರ ನೀವೇ ಫರ್ನಿಚರ್ ಹಾಕ್ಸ್ಬಿಟ್ಟು ಮನೆ ಕೊಡಿಸ್ಬಿಡಿ ಅಂತ ವಿಶ್ವನಾಥ್ ಅವ್ರು ಹೇಳ್ತಾರೆ. ಅದಕ್ಕೆ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ, ಇವರೇ ಬಾಸು, ಇವ್ರನ್ನೇ ಕೇಳಿ ಅಂತ ವಿಶ್ವನಾಥ್ ಅವ್ರಿಗೆ ಹೇಳ್ತಾರೆ. ಅಂದರೆ ನಿಮಗೆ ಬಡವರು, ಅದರಲ್ಲೂ ಕೂಡ ನಿರ್ಗತಿಕರು, ಅದರಲ್ಲೂ ವಯಸ್ಸಾದವರು, ಅವ್ರನ್ನ ಹೆಂಗೆ ಮಾತಾಡಿಸ್ಬೇಕು, ಅವ್ರಿಗೆ ಹೆಂಗೆ ಸಮಾಧಾನ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕಾ ನಿಮಗೆ? ಒಳ್ಳೆ ಕಾಮಿಡಿ ಥರ, ಒಳ್ಳೆ ಜೋಕ್ ಥರ ನೀವಿಬ್ಬರು ಶಾಸಕರುಗಳು, ಚಾಮರಾಜಪೇಟೆ ಶಾಸಕರು, ಅಲ್ಲಿ ಯಲಹಂಕ ಶಾಸಕರು. ಆ ತಾಯಿಗೆ ನೀವು ಮನೆ ಕೊಡ್ತೀರೋ ಬಿಡ್ತೀರೋ ಐ ಡೋಂಟ್ ನೋ, ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಪರ್ಟಿಕ್ಯುಲರ್ ಆಗಿ ಈ ತಾಯಿ ಹೆಸರು ಇದೆಯೋ, ಅವ್ರಿಗೂ ಮನೆ ಕೊಡ್ತಾರೋ ಅದು ಕೂಡ ನಮಗೆ ಮಾಹಿತಿ ಇಲ್ಲ. ಬಟ್ ಡೆಫಿನೆಟ್ಲಿ ಹೀಗೆ ಅಳ್ತಾ ಗೋಳಾಡ್ತಾ ಇರುವಂಥ ಆ ಅಜ್ಜಿಯನ್ನು ಸಮಾಧಾನ ಮಾಡಿ ಒಂಥರ ಕಾಮಿಡಿ ಅವ್ರಿಗೆ. ಅದರಲ್ಲೂ ಜಮೀರ್ ಅಹಮದ್ ಖಾನ್ ಅವರು ದುಡ್ಡು ಕೊಟ್ಟರು ಕೈಗೆ. ಬಟ್ ದುಡ್ಡು ಕೊಡೋದ್ರಿಂದ ಏನೂ ಅದು ಸಮಸ್ಯೆ ಬಗೆಹರಿಯಲ್ಲ. ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದು ಮನೆ ಬೇಕು ಅಂತ. ಅದರಲ್ಲೂ ವಯಸ್ಸಾಗಿದೆ ಅವ್ರಿಗೆ, ಮುಂದೆ ದುಡ್ಕೊಂಡು ತಿನ್ನೋವಂಥ ಶಕ್ತಿನೂ ಕೂಡ ಇರೋದಿಲ್ಲ. ಹೀಗಾಗಿ ಮನೆ ಕೇಳಿದರು. ಆ ಮನೆ ಕೇಳೋದು ಇವ್ರಿಗೆ ಕಾಮಿಡಿ. ಏನು ಒಂದು ಸ್ವಲ್ಪನೂ ಒಂದು ಸೂಕ್ಷ್ಮತೆ ಇಲ್ಲದೆ ಇರುವಂಥ ಶಾಸಕರುಗಳು ಇವರೆಲ್ಲ. ಅದು ಕ್ಯಾಮ್ರಾಗಳಿವೆ, ವರದಿಗಾರರಿದ್ದಾರೆ, ಅವ್ರ ಎದುರಿಗೆ ಹಿಂಗೆ ಇನ್ನು ಯಾರು ಇಲ್ದಿದ್ರೆ ಇನ್ನೆಂಗೆ ಹೇಳಿ. ಇನ್ನು